ನೇಟಿವಿಟಿ ತಕ್ಕಂಗೆ ಇರೋವಂಥ ಕ್ಯಾರೆಕ್ಟರೇ, ಆದರೆ ಒಂದು ಬೆಂಗಳೂರು ಟಚ್ ಕೂಡ ಇರುತ್ತೆ. ಯಾಕಂತಂದರೆ ಬೆಂಗಳೂರಿಗೆ ಹೋಗಿ ಓದ್ಕೊಂಡು ಬಂದಿರೋವಂಥ ಒಂದು ಕ್ಯಾರೆಕ್ಟರ್. ಅವ್ರ ಪಾತ್ರ ಹೇಳ್ದಾಗಿದ್ದಾನು ಅವ್ರು ಯಾವಾಗಲೂ ಹೇಳಿದ್ದೊಂದೇ, ಇದು ಸುಮ್ಮನೆ ಬಂದು ಹೋಗುವಂಥ ಕ್ಯಾರೆಕ್ಟರ್ ಅಲ್ಲ, ಇಟ್ ವಿಲ್ ಹ್ಯಾವ್ ಅದರದ್ದೇ ಓನ್ ವೇಟೇಜ್ ಇರುತ್ತೆ. ಹಾಗೆ ಹೀರೋಗೆ ತುಂಬ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಜರ್ನಿನಲ್ಲಿರುವಂಥ ಒಂದು ಕ್ಯಾರೆಕ್ಟರ್. ಗುರು ಸರ್ ಅವರು ಒಂದು ಮಾರ್ಕೆಟಿಂಗ್ ಜೀನಿಯಸ್ಸು, ಅವ್ರದ್ದೊಂದು ವಿಷನ್ನೇ ಬೇರೆ, ಆ ಥರದ್ದೊಂದು ಡೈರೆಕ್ಟರು. ಹಾಗೆ ಪ್ರಜ್ವಲ್ ಅವ್ರು 40 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು 40ನೇ ಸಿನಿಮಾದಲ್ಲಿ ನಾನು ಮಾಡ್ತಿರೋವಂಥದ್ದು. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ. ನನಗಷ್ಟೇ ಅಲ್ಲ, ಐ ಥಿಂಕ್ ಆಡಿಯನ್ಸ್ಗೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಈ ಸಿನಿಮಾ ಬಗ್ಗೆ. ಎಲ್ರಿಗೂ ವಿಭಿನ್ನವಾಗಿ ಕಾಣಿಸ್ತಿದೆ ಇದು. ನಾವು ಮಾಡಿರೋ ಪೋಸ್ಟರ್ಸ್ ಆಗಿರ್ಬೋದು, ಕಾಂಟೆಂಟ್ ಬಿಟ್ಟಿರೋ ಕಾಂಟೆಂಟ್, ಟೀಸರ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದೆಲ್ರಿಗೂ ಇಷ್ಟ ಆಗ್ತಿದೆ. ಏಕಾನಲ್ಲಿ ಮಲ್ಲಿಕಾಗಿ ನಮ್ಮೆಲ್ಲರನ್ನು ರಂಜಿಸಿದ್ರು. ಏಕಾ ಮೂವಿ ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ ಏನು ಮಾಡ್ತಾರೆ ಸಂಪದ ಅಂತ ಎಲ್ಲರೂ ಕೂಡ ಅನ್ಕೊಳ್ತಾ ಇರುವಾಗಲೇ ಮತ್ತೊಂದು ಹಿಟ್ ಸಿನಿಮಾ ನೀಡೋದಕ್ಕೆ ತಯಾರಿಯಲ್ಲಿದ್ದಾರೆ. ಎಸ್, ಕರಾವಳಿ ಸೆಟ್ಗೆ ನಾವು ಬಂದಿದ್ದೀವಿ. ಕರಾವಳಿ ಶೂಟಿಂಗ್ ನಡೀತಾ ಇದೆ, ಇಲ್ಲಿ ಲಾಸ್ಟ್ ಡೇ ಶೂಟಿಂಗ್ ಅಂತೆ. ಸೊ ಸೆಟ್ಟಲ್ಲಿ ಸಿಕ್ಕಿದ್ದಾರೆ ಸಂಪದ ಅವರು. ಕೇಳ್ತಾ ಹೋಗೋಣ ಕರಾವಳಿ ಸಿನಿಮಾ ಯಾಕೆ ಸ್ಪೆಷಲು, ಯಾಕೆ ಒಪ್ಕೊಂಡ್ರು ಅಂತ. ಮೊದಲೇವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಕ್ವೆಶನ್ನು, ಯಾಕೆ ಕರಾವಳಿ ಒಪ್ಕೊಂಡ್ರಿ? ಆಪ್ಷನ್ ಇಲ್ಲ. ಒಪ್ಕೊಳ್ದಿರೋದಕ್ಕೆ ಒಂದು ರೀಸನ್ನೂ ಇಲ್ಲ. ಯಾಕಂತಂದರೆ ಗುರು ಸರ್ ಅವರು ಒಂದು ಮಾರ್ಕೆಟಿಂಗ್ ಜೀನಿಯಸ್ಸು, ಅವ್ರದ್ದೊಂದು ವಿಷನ್ನೇ ಬೇರೆ, ಆ ಥರದ್ದೊಂದು ಡೈರೆಕ್ಟರು. ಹಾಗೆ ಪ್ರಜ್ವಲ್ ಅವ್ರು 40 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು 40ನೇ ಸಿನಿಮಾದಲ್ಲಿ ನಾನು ಮಾಡ್ತಿರೋವಂಥದ್ದು. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ. ಅವರು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಜೀನಿಯಸ್ಸು. ಹಾಗೆ ಮಿತ್ರಾ ಸರ್, ಶ್ರೀಧರ್ ಸರ್, ಆ ಥರ ಒಂದು ಒಳ್ಳೆ ಕಾಸ್ಟ್ ಇರುವಂಥ ಸಿನಿಮಾ. ಹಾಗೆ ಇವಾಗ ತುಂಬ ಪ್ರೊಡಕ್ಷನ್ ಹೌಸಸ್ ಬ್ಯಾಕ್ ಮಾಡ್ತಿರುವಂಥ ಒಂದು ಸಿನಿಮಾ. ಹಾಗೆ ನೀವು ನೋಡಿರೋ ಹಾಗೆ ಕಾಂಟೆಂಟ್ ಹೆಂಗಿದೆ ಅಂತ ನೀವು ನೋಡಿದ್ದೀರಾ, ಪೋಸ್ಟರ್ಸ್ ಆಗಿರ್ಬೋದು ಅಥವಾ ಟೀಸರ್ಸ್ ಆಗಿರ್ಬೋದು. ಸೊ ನನಗೆ ರೀಸನೇ ಇಲ್ಲ ಒಪ್ಕೊಳ್ದಿರೋದಕ್ಕೆ. ಇಟ್ಸ್ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಸೊ ಇದರಲ್ಲಿ ನಾವೆಲ್ಲ ನೀವು ಹೇಳ್ದಂಗೆ ಪೋಸ್ಟರು ಮತ್ತು ಟೀಸರು ಆಮೇಲೆ ಟ್ರೇಲರ್ ಎಲ್ಲ ನೋಡ್ತಾ ಹೋದರೆ ಎಲ್ರಿಗೂ ಕೂಡ ಡಿಫ್ರೆಂಟ್ ಒಂದು ಲುಕ್ ಕೊಟ್ಟಿರೋದು. ಬಿಕಾಸ್ ನಾವು ಯಾರು ಕೂಡ ಹಿಂದೆ ಆ ಸಿನಿಮಾ ಬೇರೆ ಸಿನಿಮಾಗಳಲ್ಲಿ ಅವರು ಆ ಲುಕ್ಕಲ್ಲಿ ನೋಡಿರಲಿಲ್ಲ. ಈವನ್ ರಾಜ್ ಸರ್ ಅವರು ಕೂಡ ಅವ್ರದ್ದೊಂದು ಐಕಾನಿಕ್ ಲುಕ್ಕನ್ನು ಬಿಟ್ಟು ಈಗ ವಿಗ್ ಹಾಕ್ಕೊಂಡಿರೋದು. ಇನ್ನು ಪ್ರಜ್ವಲ್ ದೇವರಾಜ್ ಸರ್ ಕೂಡ ಡಿಫ್ರೆಂಟ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದು. ಹಾಗೆ ನಿಮ್ಮ ಪೋಸ್ಟರ್ ನೋಡಿದಾಗಲೂ ಕೂಡ ನೀವೊಂದು ಪುಟ್ಟದು ಕುರಿಮರಿ ಇಟ್ಕೊಂಡು ಹಳ್ಳಿ ಹುಡುಗಿಯಾಗಿ ನಿಂತ್ಕೊಂಡಿರೋದು. ಸೊ ಈ ನಿಮ್ಮ ಕ್ಯಾರೆಕ್ಟರು ಇದೇ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ಗೆ ನೇಟಿವಿಟಿಗೆ ತಕ್ಕಂಗೆ ಇರುತ್ತಾ ಹೇಗೆ ಅಂತ? ಇಲ್ಲ, ಕಂಪ್ಲೀಟ್ಲಿ ನೇಟಿವಿಟಿ ತಕ್ಕಂಗೆ ಇರುವಂಥ ಕ್ಯಾರೆಕ್ಟರ್, ನೇಟಿವಿಟಿ ತಕ್ಕಂಗೆ ಇರೋವಂಥ ಕ್ಯಾರೆಕ್ಟರೇ, ಆದರೆ ಒಂದು ಬೆಂಗಳೂರು ಟಚ್ ಕೂಡ ಇರುತ್ತೆ. ಯಾಕಂತಂದರೆ ಬೆಂಗಳೂರಿಗೆ ಹೋಗಿ ಓದ್ಕೊಂಡು ಬಂದಿರೋವಂಥ ಒಂದು ಕ್ಯಾರೆಕ್ಟರ್. ಸೊ ವೆಟರ್ನರಿ ಡಾಕ್ಟರ್ ಆಗಿರ್ತಾಳೆ. ಸೊ ಅಲ್ಲಿನ ಆ್ಯನಿಮಲ್ಸ್ ಜೊತೆ ಒಂದು ಒಡನಾಟ ಇರುತ್ತೆ. ಹಾಗೆ ಇವರೆಲ್ಲ ಕಂಬಳದಲ್ಲಿ ಇರೋದ್ರಿಂದ ಅದರೊಳಗೆ ತುಂಬ ಕಾಣಿಸ್ಕೊಳ್ಳೋವಂಥ ಒಂದು ಪಾತ್ರ. ಸೊ ಕರಾವಳಿ ಅಂತ ಹೇಳ್ದಂಗೆ, ಹೆಸರು ಹೇಳ್ದಂಗೆ ಕರಾವಳಿ ನೇಟಿವಿಟಿಗೆ ಏನೇನು ಬೇಕೋ ಅದೆಲ್ಲವೂ ನಮಗೆ ಮೂವಿಲಿ ಸಿಗುತ್ತೆ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ಒಂದು ಕಂಬಳ ಆಗಿರ್ಬೋದು, ಇನ್ನೊಂದು ಯಕ್ಷಗಾನ ಆಗಿರಬಹುದು, ಇನ್ನೊಂದು ಆ ಲ್ಯಾಂಗ್ವೇಜ್ ಸ್ಲ್ಯಾಂಗ್ ಆಗಿರ್ಬೋದು, ಇವೆಲ್ಲವನ್ನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಲ್ಯಾಂಗ್ ವಿಚಾರವಾಗಿ ನಿಮ್ಮನ್ನು ಕೇಳ್ತಾ ಹೋದರೆ ನೀವು ಎಷ್ಟು ವರ್ಕೌಟ್ ಮಾಡಬೇಕಾಯಿತು ಬಂತ ನಿಮಗೆ ಕರಾವಳಿ ಸ್ಲ್ಯಾಂಗ್? ಹೌದು, ಖಂಡಿತವಾಗ್ಲೂ ಕಷ್ಟ ಆಯಿತು ನನಗೆ. ಯಾಕಂತಂದರೆ ನಾವು ಕಂಪ್ಲೀಟ್ಲಿ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿರೋವಂಥದ್ದು. ಸೊ ಆದರೆ ಆ ಪಾತ್ರನ ತೊಗೊಂಡ್ಮೇಲೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅದನ್ನು ಕರೆಕ್ಟಾಗಿ ಮಾಡೋದು. ಸೊ ನಮ್ಮ ಡಬ್ಬಿಂಗ್ ಟೈಮ್ನಲ್ಲೂ ಒಬ್ಬರು ನಾನು ಮಾತಾಡೋವಂಥ ಉಡುಪಿ ಕನ್ನಡ ಗೊತ್ತಿರೋವಂಥವ್ರು, ಉಡುಪಿಯವರು ಅಲ್ಲಿದ್ದು ನಮಗೆ ಡಬ್ಬಿಂಗ್ ಮಾಡಿಸಿದ್ರು. ಸೊ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ ಅಥವಾ ಎಲ್ಲೂ ಪರವಾಗಿಲ್ಲ ಇದೊಂದು ಕರೆಕ್ಷನ್ ಆ ಥರ ಏನೂ ಇಲ್ಲ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಸೊ ಅದು ಥಿಯೇಟರ್ನಲ್ಲಿ ನೋಡಬೇಕು. ಓಕೆ. ಸೊ ಈಗ ಗುರು ಸರ್ನ ನೋಡ್ತಾ ಹೋದರೆ, ನಿರ್ದೇಶಕ ಗುರು ಸರ್ ಅವರು ಕೂಡ ಕುಂದಾಪುರ ಕಡೆಯವರು. ಸೊ ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಔಟ್ಪುಟ್ ಬೇಕು, ಔಟ್ಕಮ್ ಬೇಕು ಅನ್ನೋದೊಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಕರಾವಳಿ ಭಾಗದ ಒಂದು ಕಥೆನ ಹೇಳ್ತಾ ಇದ್ದೀವಿ ಅಂತಂದರೆ ಅಲ್ಲಿಯ ಜನಗಳಿಗೆ ಒಂದು ಮುಜುಗರ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ ವೈಸ್ ಬಂತಂದರೆ ನೀವು ಇಲ್ಲಿಯ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನಿಮ್ಮನ್ನು ನೀವು ಹೇಗೆ ಟ್ಯೂನ್ ಮಾಡ್ಕೊಂಡ್ರಿ ಅಂತ ಕರಾವಳಿ ಭಾಗದಲ್ಲಿ? ಗುರು ಸರ್ ಸಪೋರ್ಟ್ ಇಲ್ದಂಗೆ ಏನೂ ಆಗ್ತಿರ್ಲಿಲ್ಲ ಅನಿಸುತ್ತೆ. ಯಾಕಂತಂದರೆ ಅವ್ರ ಪಾತ್ರ ಹೇಳ್ದಾಗಿದ್ದಾನು ಅವ್ರು ಯಾವಾಗಲೂ ಹೇಳಿದ್ದೊಂದೇ, ಇದು ಸುಮ್ಮನೆ ಬಂದು ಹೋಗುವಂಥ ಕ್ಯಾರೆಕ್ಟರ್ ಅಲ್ಲ, ಇಟ್ ವಿಲ್ ಹ್ಯಾವ್ ಅದರದ್ದೇ ಓನ್ ವೇಟೇಜ್ ಇರುತ್ತೆ. ಹಾಗೆ ಹೀರೋಗೆ ತುಂಬ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಜರ್ನಿನಲ್ಲಿರುವಂಥ ಒಂದು ಕ್ಯಾರೆಕ್ಟರ್. ಸೊ ಅವ್ರು ಪರ್ಟಿಕ್ಯುಲರ್ ಆಗಿದ್ದರು, ಅವ್ರಿಗೆ ಆ ಕ್ಲಾರಿಟಿ ಇತ್ತಲ್ವಾ. ಸೊ ಆ್ಯಕ್ಟರ್ ಆಗಿ ನನಗೆ ಅದನ್ನು ಆ್ಯಕ್ಟ್ ಮಾಡುವಂಥದ್ದು ಈಸಿ ಆಯಿತು. ಬಿಕಾಸ್ ಅವ್ರು ಅಷ್ಟು ಕ್ಲಿಯರ್ ಆಗಿದ್ದರು.
ಸೊ ಶೆಟ್ಟಿ ಸರ್ನ ನೋಡಿದಾಗ ನಾವು ಇದರಲ್ಲಿ ಅವ್ರದ್ದೊಂದು ಲುಕ್ ಹೊರಗೆ ಬಂದಾಗ ನಾವೆಲ್ಲರೂ ಕೂಡ ಆಶ್ಚರ್ಯಪಟ್ವಿ, ಓ ಈ ಲುಕ್ಕಲ್ಲಿ ಬರ್ತಾ ಇದ್ದಾರಾ ಅಂತಂದು. ಈಗ ಅವರ ಒಂದು ಕೆಲಸದ ನಾವು ವಿಚಾರ ಮಾತಾಡ್ತಾ ಹೋದರೆ ಅವ್ರು ತಮ್ಮ ಕೆಲಸನ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಕೆಲಸ ಕೂಡ ಮಾಡ್ತಾರೆ. ಸೊ ಕರಾವಳಿ ಭಾಗದ್ದು ಇಲ್ಲಿ ಮಾಡ್ತಾ ಇರುವಂತಹ ನೀವು ಆರ್ಟಿಸ್ಟ್ಗಳು ಬೆಂಗಳೂರು ಸೈಡ್ನವರಾದರೂ ಕೂಡ ನಿಮಗೆ ಅವ್ರು ಹೆಲ್ಪ್ ಮಾಡಿದ್ದುಂಟಾ, ಈ ಭಾಗದ ಈ ಥರ ಇರುತ್ತೆ, ಈ ಲ್ಯಾಂಗ್ವೇಜ್ ಮಾಡಬೇಕು, ಈ ಥರ ನೀವು ಬಿಹೇವ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಹೀಗಿರಬೇಕು, ಅದ್ರ ಬಗ್ಗೆ ಹೇಳೋದಾದರೆ? ತುಂಬ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ಗಿಂತ ಸಿಕ್ಕಾಪಟ್ಟೆ ಹೇಳ್ಕೊಟ್ಟಿದ್ದಾರೆ ಎಷ್ಟೊಂದು ವಿಚಾರಗಳು, ಹೊಸ ವಿಚಾರಗಳನ್ನ. ಬಿಕಾಸ್ ಅವರು ಅಲ್ಲೇ ಹುಟ್ಟಿ ಬೆಳೆದಿರೋ ಅಂಥವ್ರು. ಆಮೇಲೆ ವೆರಿ ರೂಟೆಡ್ ಪರ್ಸನ್, ವೆರಿ ಗ್ರೌಂಡೆಡ್ ಪರ್ಸನ್ ಅವರು. ಸೊ ಅವ್ರು ಹೇಳೋದೆಲ್ಲ ವೆರಿ ಪ್ಯಾಷನೆಟ್ಲಿ ಹೇಳ್ತಾರೆ. ಹಾಗೆ ಅವ್ರಿಗೂ ತುಂಬ ನಾಲೆಜ್ ಇದೆ. ಇಸ್ ಅ ವೆರಿ ಜೀನಿಯಸ್ ಪರ್ಸನ್. ಸೊ ಅವ್ರ ಜೊತೆ ನಂದು ಸ್ಕ್ರೀನ್ ಸ್ಪೇಸ್ ಇಲ್ಲ ಅವ್ರ ಜೊತೆ, ಬಟ್ ಸೆಟ್ನಲ್ಲಿ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಸೊ ಸ್ಕ್ರೀನ್ ಸ್ಪೇಸ್ ಅಂತ ನೀವು ಹೇಳಿದಕ್ಕೆ ನಾನು ಕೇಳ್ತಾ ಇದ್ದೀನಿ, ನಾಯಕಿ ನಟಿಯರಿಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಸಿಗುತ್ತೆ ಅಂತಂದು ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಪ್ರಕಾರವಾಗಿ ಕೇಳ್ತಾ ಹೋದರೆ ಯಾವ ಥರ ನಿಮಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಈ ಸಿನಿಮಾದಲ್ಲಿ? ಅಯ್ಯೋ, ನಾನು ಆ ಥರ ಸ್ಕ್ರೀನ್ ಸ್ಪೇಸ್ ಹೇಳಿಲ್ಲ. ರಾಜ್ಬಿ ಶೆಟ್ಟಿ ಸರ್ ಜೊತೆ ನಂದು ಸ್ಪೇಸ್ ಇಲ್ಲ ಅಂತ ಹೇಳಿದೆ. ಬಟ್ ಇಲ್ಲ, ಆ ಥರ ಕಂಪ್ಲೇಂಟ್ಸ್ ಏನಿಲ್ಲ, ನನಗಂತೂ ಇಲ್ಲ. ಓಕೆ. ಸೊ ಕನ್ನಡ ಜೊತೆಗೆ ಬೇರೆ ಭಾಷೆಗಳಲ್ಲೂ ಕೂಡ ನೀವು ಸಿನಿಮಾ ಮಾಡ್ತಾ ಇರೋದ್ರಿಂದ, ಸೊ ಅಲ್ಲಿ ಜಾಸ್ತಿ ನಿಮಗೆ ಆಫರ್ ಬಂದು ಕನ್ನಡದಲ್ಲಿ ಆಫರ್ ಬಂದಾಗ ನೀವು ಅಲ್ಲಿ ಬ್ಯುಸಿ ಆದಾಗ ಕನ್ನಡ ಮೂವಿನ ರಿಜೆಕ್ಟ್ ಮಾಡುವಂಥದ್ದು ಏನಾದರೂ ಪ್ರಸಂಗ ಬಂದಿತ್ತಾ? ಆ ಥರ ಬಂದರೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇಲ್ಲ, ನನ್ನ ಪ್ರಿಯಾರಿಟಿ ಯಾವತ್ತಿದ್ರೂ ಕನ್ನಡ ಭಾಷೆ ಸಿನಿಮಾ ಮಾಡಬೇಕು ಅಂತ. ಯಾಕಂದರೆ ನಾನು ಇಲ್ಲೇ ಸ್ಟಾರ್ಟ್ ಮಾಡಿರೋದು. ನನ್ನ ಫಸ್ಟ್ ಪ್ರಿಯಾರಿಟಿ ಇದೆ ಭಾಷೆ. ಹಾಗೆ ಅದು ಬೇರೆ ಭಾಷೆ ಬಂದರೆ ಅದನ್ನು ನೋಡ್ಬೋದು. ಅದು ನನಗೆ ಆಪ್ಷನ್ ಇತ್ತು, ನನಗೆ ಖಂಡಿತವಾಗ್ಲೂ ಮಾಡಲೇಬೇಕು ಅಂತ ಅನ್ನೋದು. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಒಂದು ಮೂವಿಲಿ? ನಿಮ್ಮ ಪಾತ್ರದ ಬಗ್ಗೆ ಜನಗಳು ಎಷ್ಟು ಮಟ್ಟಿಗೆ ಇಷ್ಟಪಡ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ? ನನಗಷ್ಟೇ ಅಲ್ಲ, ಐ ಥಿಂಕ್ ಆಡಿಯನ್ಸ್ಗೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಈ ಸಿನಿಮಾ ಬಗ್ಗೆ. ಎಲ್ರಿಗೂ ವಿಭಿನ್ನವಾಗಿ ಕಾಣಿಸ್ತಿದೆ ಇದು. ನಾವು ಮಾಡಿರೋ ಪೋಸ್ಟರ್ಸ್ ಆಗಿರ್ಬೋದು, ಬಿಟ್ಟಿರೋ ಕಾಂಟೆಂಟ್ ಟೀಸರ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಅದೆಲ್ರಿಗೂ ಇಷ್ಟ ಆಗ್ತಿದೆ. ಸೊ ಹೋಪ್ಫುಲಿ ಸಿನಿಮಾನು ಎಲ್ರಿಗೂ ಇಷ್ಟ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇದಾಗಿತ್ತು ಸಂಪದ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವೈದೇಹಿ ಪಾಟೀಲ್, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.